ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಎಮ್ಮೆ ನಿನಗೆ ಸಾಟಿ ಇಲ್ಲ ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ ಅರವಿ 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 ಸರ್ ಬನ್ನಿ ಪಿಕ್ಚರ್ ಬನ್ನಿ ಅಣ್ಣವ್ರ ಪಿಕ್ಚರ್ ನೋಡೋಣ. ಇವತ್ತು ಶುಭ ಶುಕ್ರವಾರ, ಯಾಕೆಂದ್ರೆ ಸುದಿನ, ಇವತ್ತು ಮಹಾಸುದಿನ. ಇವತ್ತು ನಮ್ಮ ಅಣ್ಣವರು ಕನ್ನಡದ ವರನಟ, ನಟ ಸಾರ್ವಭೌಮ, ರಸಿಕರ ರಾಜ, ಗಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿರುವ ಅಮೋಘ ಚಲನಚಿತ್ರ ಸಂಪತ್ತಿಗೆ ಸವಾಲ್ ಇವತ್ತು ನಮ್ಮ ಮಾಗಡಿ ರೋಡ್ ನಲ್ಲಿರುವ ಪ್ರಸನ್ನ ಚಿತ್ರಮಂದಿರದಲ್ಲಿ ಮರುಬಿಡುಗಡೆ. ಇದೆಂಥ ಚಿತ್ರ, ಅದ್ಭುತವಾದ ಚಿತ್ರ. ಇದು ಎಷ್ಟು ಸಲ ನೋಡಿದೀವೋ, 20 ಸಲ 30 ಸಲ ನೋಡ್ತಾ ಇರ್ತೀವಿ. ನಾವು ಬದುಕಿರೋವರೆಗೂ ಅಣ್ಣವ್ರ ಸಿನಿಮಾಗಳು ನೋಡ್ತಾ ಇರ್ತೀವಿ, ಅದರಿಂದ ಕಲಿತಾ ಇರ್ತೀವಿ. ಅದ್ಭುತವಾದ ನಟನೆ, ಹಾಡುಗಳು, ಅಯ್ಯೋ ಎಂತೆಂತ ಹಾಡುಗಳು. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಎಮ್ಮೆ ನಿನಗೆ ಸಾಟಿ ಇಲ್ಲ ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ಅಳುಕದೆ ಮುಂದೆ ಸಾಗುವೆ ಅರವೈ 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 ರಾಜ್ಕುಮಾರ್ಗೆ. ಇವತ್ತು ಇದಕ್ಕೆಲ್ಲ ಕಾರಣಕರ್ತರಾದಂತ ಸನ್ಮಾನ್ಯ ಶ್ರೀ ಗಜ ಅವರು, ಇವರು ಇದಕ್ಕೆಲ್ಲ ಅಧ್ಯಕ್ಷರು. ಇವರ ಅಧ್ಯಕ್ಷತೆಯಲ್ಲಿ ಈ ನಮ್ಮ ಅಣ್ಣವ್ರ ಸಿನಿಮಾ ನೋಡೋ ಯೋಗ ಸಿಕ್ತು. ಆಮೇಲೆ ಇನ್ನೊಂದು ಒಂದು ಸಂದೇಶ, ಇದೇ ಭಾನುವಾರ ಅದ್ಭುತವಾದ ಒಂದು ಹಬ್ಬ ಅಂತಾನೆ ಹೇಳ್ಬೋದು. ಯಾವ ಯುಗಾದಿ ದೀಪಾವಳಿಗಿನ್ನ ದೊಡ್ಡ ಹಬ್ಬ. ಅವತ್ತು 10 ಗಂಟೆಗೆ ಕಾರ್ಯಕ್ರಮಗಳು ಶುರು ಆಗ್ತದೆ, ಆರ್ಕೆಸ್ಟ್ರಾ ಇದೆ, ಜೊತೆಗೆ ಅಣ್ಣ ಅವ್ರ ಸಿನಿಮಾಗಳನ್ನ ಎಲ್ಲರೂ ಜೊತೆನಲ್ಲಿ ನೋಡೋಣ, ಮತ್ತೆ ಅದ್ದೂರಿಯಾಗಿ ಆಚರಣೆ ಮಾಡೋಣ. ಅವತ್ತು ಊಟನೂ ಇರುತ್ತೆ, 3 ಗಂಟೆಗೆ ಕೋಳಿ ಸಾರು ಮುದ್ದೆ ಎಲ್ಲ ಇರ್ತದೆ. ಎಲ್ಲರೂ ಸೇರ್ಕೊಂಡು ಇದನ್ನ ಬಹಳ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ತಮ್ಮೆಲ್ಲರೂ ಮಹಾಜನಗಳಲ್ಲಿ ಕೇಳ್ಕೊತೀನಿ. ದಯವಿಟ್ಟು ಈ ಅಣ್ಣವ್ರ ಸಿನಿಮಾ ಮರು ಬಿಡುಗಡೆ ಆಗಿರೋದೇ ನಮ್ಮೆಲ್ಲರ ಪುಣ್ಯ ಅಂತಾನೆ ಹೇಳ್ಬೋದು. ಇದನ್ನೆಲ್ಲ ನೋಡಿ ಇವತ್ತು ನಾವು ಈ ಥಿಯೇಟರ್ ನಲ್ಲಿ ಆನಂದ ಪಡೋಣ. ಡಾಕ್ಟರ್ ರಾಜ್ಕುಮಾರ್ಗೆ ನಾವ್ ಹೇಳೋದು ಒಂದೇ ಆಸೆ, ಶಿವಣ್ಣಿಂಗೆ ಅಣ್ಣವ್ರ ಫಿಲಮ್ 6 ತಿಂಗಳು 3 ತಿಂಗಳು ಫಿಲಮ್ ರಿಲೀಸ್ ಮಾಡ್ಕೊಡ್ಬೇಕು. ನಾನೊಬ್ಬ ಕಳ್ಳ, ಶಂಕರ್ ಗುರು, ರವಿಚಂದ್ರ, ಕವಿರತ್ನ ಕಾಳಿದಾಸ ಒಂದೊಂದು ಫಿಲಮ್ ರಿಲೀಸ್ ಮಾಡಿ 6 ತಿಂಗಳು 3 ತಿಂಗಳು ಅಭಿಮಾನಿಗಳಿಗೆ ಸ್ವಲ್ಪ ಅವ್ರ ಆಸೆ ಈಡೇರಿಸ್ಬೇಕು ಅಷ್ಟೇ. ನಮ್ಗೆ ಏನಿಲ್ಲ, ನಾವ್ ಬೇರೆ ಫಿಲಮ್ ಕೇಳೋಣ. ನಾವು ಅಣ್ಣವ್ರ ಫಿಲಮ್ನ ಅವಾಗ 6 ತಿಂಗಳಿಗೋ 3 ತಿಂಗಳಿಗೋ ಅಣ್ಣವ್ರ ಅಭಿಮಾನಿಗಳು ಇರ್ತಾರೆ, ವಯಸ್ಸಾದವ್ರು ಇರ್ತಾರೆ, ಅವೇನ್ ನೋಡ್ಬೇಕಂತ ಆಸೆ ಇರುತ್ತೆ, ಅವ್ರಿಗೆ ರಿಲೀಸ್ ಮಾಡಿ ಕೊಡ್ಬೇಕಂತ ಶಿವಣ್ಣಂತವ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ನಾವು ನೀವು ಸ್ವಲ್ಪ ಶಿವಣ್ಣಿಗೆ ತಲುಪೋವರೆಗೂ ಇದ್ ಮಾಡಿ. ಹಾಯ್ ಹಲೋ ನಮಸ್ಕಾರ. ಈ ದಿನ ಭರ್ಜರಿ ಹಬ್ಬ, ನಮ್ಗೆ ಯುಗಾದಿ ಹಬ್ಬ ಮತ್ತೆ ಸಂಕ್ರಾಂತಿ ಹಬ್ಬ ಎಲ್ಲ ಇವತ್ತು ದೊಡ್ಡ ಹಬ್ಬ ನಮ್ಗೆ ನಡೀತಾ ಇದೆ. ಸಂಪತ್ತಿಗೆ ಸವಾಲು ಇವತ್ತು ರಿಲೀಸ್ ಆಗ್ತದೆ. ನಾವು ನಮ್ಮ ಸ್ನೇಹಿತರೆಲ್ಲ ಬಂದಿದ್ದೀವಿ ನೋಡಕ್ಕೆ. ದಯವಿಟ್ಟು ಎಲ್ಲ ಬನ್ನಿ, ಪಿಕ್ಚರ್ ನೋಡಿ. ಇಷ್ಟು ಸಲ ನಾನು ಆಗ್ಲೇ 25-30 ಸಲ ಸಿನಿಮಾ ನೋಡಿದ್ದೀನಿ. ಎಷ್ಟು ಸಲ ನೋಡಿದ್ರು ಕಣ್ಣಿಗೆ ಹಬ್ಬ ಇದ್ದೇ ಇರುತ್ತೆ. ದಯವಿಟ್ಟು ನೀವು ನೋಡಿ ಅಂತ ಈ ಮೂಲಕ ನೋಡಿ. ರಾಜ್ಕುಮಾರ್ಗೆ ಸಂಪತ್ತಿಗೆ ಸವಾಲ್, ನನ್ನ ಸವಾಲು ಬಿಡುಗಡೆ, ಈ ಮರು ಬಿಡುಗಡೆಯ ಸವಾಲು ಡಾಕ್ಟರ್ ರಾಜ್ಕುಮಾರ್ಗೆ
ಡಾಕ್ಟರ್ ರಾಜ್ಕುಮಾರ್ಗೆ ಹೋರಾಟ ಡಾಕ್ಟರ್ ರಾಜ್ಕುಮಾರ್ಗೆ ಡಾಕ್ಟರ್ ರಾಜ್ಕುಮಾರ್ಗೆ ನಾನು ಬರ್ತೀನಿ ಸಾಕಾರೆ ನಿಮ್ಮ ಮುಖಾನ ನಾನು 7 ಜನಕ್ಕೂ ನಾನು ಮರೆಯಲ್ಲ ನೋಡ್ಬೇಕವ ನೀನು ಹೇಳೋ ವಿಧಾನ ಆದ್ರೆ ನಿನ್ನ ಬೇರೆ ವಿಚಾರದಲ್ಲಿ ಕೇವಲ ನಾನು ಮಾತಾಡ್ತಾ ಪೊಲೀಸ್ ಆಗಿ ಒಪ್ಪಿಸಿರ್ತಾಯೋ ಆ ನಿಮ್ಮ ತಾವು ಕರ್ಕೊಂಡು ಬಂದು ನಾನು ತಾನೇ ಡಾಕ್ಟರ್ ರಾಜ್ಕುಮಾರ್ಗೆ ನಾನು ನಿಮಗೆ ಹೇಳಿದ್ದೇನೆ ನನ್ನ ಸಂಪತ್ತಿಗೆ ಸವಾಲು ಹಾಕಿ ನಾನು ಸೋತ್ಬಿಟ್ಟೆಪ್ಪ.
ಒಂದು ಚಿತ್ರಗಳಲ್ಲಿ ನಾವು ಕಲಿಯೋದು ಬೇಕಾದಷ್ಟು ಇರ್ತದೆ. ಅದು ಸುಮಾರು ದಿನಗಳ ನಂತರ ಮತ್ತೆ ನಾವು ಈ ಸಂಪತ್ತಿಗೆ ಸವಾಲ್ ಏನು ಆ ಒಂದು ಚಿತ್ರ ನೋಡಿದಾಗ ನಿಜವಾಗ್ಲು ಬಹಳ ಸಂತೋಷ ಆಯ್ತು. ನೋಡಿ, ಜನ ಸಮೂಹ, ಜನ ಸಾಗರದಂತೆ ಬಂದಿದ್ದಾರೆ. ಆ ಪ್ರತಿಯೊಂದು ಜನಗಳಲ್ಲೂ ಒಂದು ಉತ್ಸಾಹ, ಒಂದು ಆನಂದ. ಆ ರಾಜ್ಕುಮಾರ್ ಅವನ್ನ ಮತ್ತೆ ದೊಡ್ಡ ಪರದೆ ಮೇಲೆ, ಬೆಳ್ಳಿ ಪರದೆ ಮೇಲೆ ನೋಡುವಂತ ಭಾಗ್ಯ ಸಿಕ್ತು. ಇದೊಂದು ಅದ್ಭುತವಾದ ಸಾಹಸ ಸರ್. ಇದನ್ನ ನಾವು ಮತ್ತೆ ನೋಡ್ಬೇಕು, ನೋಡ್ತಾ ಇರ್ಬೇಕು. ಕುಟುಂಬ ಸಮೇತ ಜನಗಳು, ನಾನು ಹೇಳೋದಿಷ್ಟೇ, ಕುಟುಂಬ ಸಮೇತ ನೋಡಿ, ನೀವೆಲ್ಲ ನೋಡಿ ಅದರಿಂದ ಕಲೀರಿ. ರಾಜ್ಕುಮಾರ್ ಅವ್ರ ಸಿನಿಮಾಗಳಲ್ಲಿ ಕಲಿಯೋದು ಬೇಕಾದಷ್ಟು ಇರ್ತದೆ. ಅವರು ಬೇರೆ ನಟರುಗಳ ತರ ಅಲ್ಲ, ಅವರು ಹೇಳುವಂತ ಸಂಭಾಷಣೆಗಳು ಹೃದಯಾಂತರಂಗದಿಂದ ಹೇಳ್ತಾರೆ. ಅದು ನಮ್ಮ ಮನಸ್ಸನ್ನು ಮುಟ್ಟುತ್ತೆ. ಮತ್ತೆ ಅದನ್ನ ನಾವು ಕಲಿತೀವಿ. ಕಲ್ತ್ಕೊಂಡು ಸಮಾಜದಲ್ಲಿ ಒಂದು ಒಳ್ಳೆ ಒಂದು ಮನುಷ್ಯರಾಗಿ ಬದುಕ್ತೀವಿ. ತಂದೆ ತಾಯಿಗಳು ನೋಡ್ಕೋತೀವಿ. ಇವತ್ತು ನಾನು ಅವ್ರ ಸಿನಿಮಾಗಳು ನೋಡಿ ನಾನು ತಂದೆ ತಾಯಿಗಳನ್ನ ನೋಡ್ಕೋತೀನಿ. ಯಾಕೆಂದ್ರೆ ಅವ್ರ ಸಿನಿಮಾಗಳಲ್ಲಿ ಹೇಳ್ತಾ ಇರ್ತಾರೆ, ತಾಯಿ ಕಣ್ಣೀರೋಸ್ತಾ ಇರುವಂತ ಮಗ ಇದ್ದೇ ನಮ್ಮ ಪ್ರಯೋಜನ ಅಂತ. ಸೊ ಇದೊಂದು ಅದ್ಭುತವಾದ ಅವಕಾಶ. ಎಲ್ರೂ ಸಿನಿಮಾ ನೋಡಿ, ಸಂಪತ್ತಿ ಸವಾಲ್ ನೋಡಿ, ದಯವಿಟ್ಟು ನೋಡಿ, ಎಲ್ಲರೂ ಕುಟುಂಬ ಸಮೇತ ಬಂದು ನೋಡಿ ಅಂತ ಎಲ್ಲಾ ಜನಗಳಲ್ಲಿ ಕೇಳ್ಕೊತೀನಿ. ಇದೇ ತರ ಅಣ್ಣವರು ಬೇಕಾದಷ್ಟು ಸಿನಿಮಾಗಳು ಒಳ್ಳೊಳ್ಳೆ ನೋಡಿ, ಭಕ್ತಿ ಪ್ರಧಾನ ಚಿತ್ರಗಳು ಇದಾವೆ, ಐತಿಹಾಸಿಕ ಚಿತ್ರ, ಪೌರಾಣಿಕ ಚಿತ್ರಗಳು, ಬಬ್ರುವಾಹನ, ಮಯೂರ. ಆಮೇಲೆ ಇವತ್ತು ನಿಮ್ಗೆ ಇನ್ನೊಂದು ವಿಚಾರ ಹೇಳ್ತೀನಿ ಈ ಸಂದರ್ಭದಲ್ಲಿ. ನಾನು ತಿರುಪತಿ ತಿಮ್ಮಪ್ಪನ ಪರಮ ಭಕ್ತ. ಅಣ್ಣವ್ರದ್ದು ಶ್ರೀನಿವಾಸ ಕಲ್ಯಾಣ ನೋಡ್ಬಿಟ್ರೆ ತಿರುಪತಿ ತಿಮ್ಮಪ್ಪನ್ ನಾವು ನೋಡಿಲ್ಲ, ಆ ರಾಜ್ಕುಮಾರ್ ಅವ್ರನ್ನೇ ಜ್ಞಾಪಿಸ್ಕೋತೀನಿ ನಾನು. ಅಷ್ಟು ಅದ್ಭುತವಾದ ಸಿನಿಮಾ. ಅದ್ ನೋಡ್ತಾ ಇದ್ರೆ ನಾವು ದೇವ್ರ ಕಡೆ ಭಕ್ತಿ ಮಾರ್ಗಕ್ಕೆ ತಳ್ತಾರೆ ಅಣ್ಣವ್ರು. ಅಣ್ಣವ್ರ ಬಗ್ಗೆ ಏನ್ 5 ನಿಮಿಷದಲ್ಲಿ ಏನು ಹೇಳಕ್ ಸಾಧ್ಯ ಇಲ್ಲ. ಇನ್ನೊಂದ್ ತಿಂಗಳು, 1 ವರ್ಷ ಕುತ್ಕೊಂಡ್ರೆ ಏನಾರು ಹೇಳ್ತಾ ಹೋಗ್ಬೋದು. ಎಲ್ರಿಗೂ ಒಳ್ಳೇದಾಗ್ಲಿ. ಸಿನಿಮಾ ನೋಡಿ, ಎಲ್ಲಾ ಜನಗಳಲ್ಲಿ ಕೇಳೋದಿಷ್ಟೇ, ಅಣ್ಣವ್ರ ಸಿನಿಮಾಗಳನ್ನ ನೋಡಿ ಆನಂದ ಪಡಿ, ಅದರಿಂದ ಕಲೀರಿ. ನಮಸ್ಕಾರ. ಸಮಸ್ತ ಕನ್ನಡ ನಾಡಿನ ಜನತೆಗೆ ಎಲ್ರಿಗೂ ನಮಸ್ಕಾರ. ಸೊ ಸಂಪತ್ತಿಗೆ ಸವಾಲು ರಿಲೀಸ್ ಆಗಿದೆ. 51ನೇ ವರ್ಷ, ಅಂದ್ರೆ 1974ನೇ ಇಸ್ವಿನಲ್ಲಿ ಅಣ್ಣವ್ರ ಚಿತ್ರ ನೋಡಿರೋದು. ಆವಾಗ ಇನ್ನು ನಾವು ಚಿಕ್ಕ ಮಕ್ಕಳು. ಇವತ್ತು ನಾವು ಅಣ್ಣವ್ರ ಅಭಿಮಾನಿ ಆಗೋದ ಕಾರಣ ಪ್ರತಿಯೊಂದು ಅಣ್ಣವ್ರ ಚಿತ್ರಗಳು ಯಾವ್ದು 220 ಚಿತ್ರ ಅಣ್ಣವ್ರ ಚಿತ್ರ ನಾನು ನೋಡಿದೀನಿ. ಎಲ್ರು ಕೇಳ್ತಾರೆ, ಯಾಕೆ ನೀವು ಅಣ್ಣವ್ರ ತರನೇ ಅಂತ ಹೇಳ್ಬಿಟ್ಟು. ಅದಕ್ಕೆ ಅಣ್ಣವ್ರ ಚಿತ್ರ ನೋಡಿ ಅವ್ರು ಏನು ಒಳ್ಳೇದನ್ನು ಏನ್ ಹೇಳ್ಕೊಟ್ಟು ಹೋಗಿದ್ದಾರೆ. ಯೂನಿವರ್ಸಿಟಿ ಇಲ್ಲ, ಇವ್ರ ಯೂನಿವರ್ಸಿಟಿ ಮೇಲೆ, ಇದು ದೊಡ್ಡ ಯೂನಿವರ್ಸಿಟಿ. ಇಡೀ ಕರ್ನಾಟಕಕ್ಕೆ ಅಣ್ಣವ್ರ ತರ ಯೂನಿವರ್ಸಿಟಿ ಸಿಗಲ್ಲ. ಪ್ರತಿಯೊಂದು ವಿಷಯ ನಾವು ಸ್ಕೂಲಲ್ಲಿ ಕಲಿಯಕ್ಕಾಗಲ್ಲ, ಯೂನಿವರ್ಸಿಟಿ ಕಲಿಯಕ ಅಣ್ಣವ್ರ ಯೂನಿವರ್ಸಿಟಿನಲ್ಲಿ ನಾವು ಕಲಿಬಹುದು. ಅಂತಹದೊಂದು ಪಾಠ ನಮ್ಗೆ ಸಂಸ್ಕೃತಿ. ಯಾಕಂದ್ರೆ ಜೀವನ ಹೇಗೆ, ಮನುಷ್ಯ ಹೇಗೆ, ಯಾರ ಜೊತೆ ಯಾವ ತರ ನಡ್ಕೋಬೇಕು, ಒಂದೊಂದು ಚಿತ್ರದಲ್ಲೂ ಅವರು ಭಕ್ತಿ ಪ್ರಧಾನ ಆಗ್ಲಿ, ಸಾಂಸಾರಿಕ ಆಗ್ಲಿ, ಪೌರಾಣಿಕ ಆಗ್ಲಿ, ಪ್ರತಿಯೊಂದರಲ್ಲೂ ಒಂದೊಂದು ಚಿತ್ರ ನಾವು 5 ಸಲ 6 ಸಲ ನೋಡಿ ಇವತ್ತು ಅಣ್ಣವ್ರನ್ನ ಮೈ ತುಂಬಿಬಿಟ್ಟಿದೀವಿ. ಸೊ ನೀವೆಲ್ಲರೂ ಬನ್ನಿ ಈ ಚಿತ್ರ ನೋಡ್ಲಿಕ್ಕೆ, ಹರಿಸಿ ಎಲ್ರು. ಯಾಕಂತ ಹೇಳಿದ್ರೆ ಅಣ್ಣವ್ರ ಚಿತ್ರ ನೋಡಿದ್ರೆ ಸ್ವಲ್ಪ ಎಲ್ಲೋ ಜ್ಞಾನೋದಯ ಆಗ್ಬೋದು. ಆದ್ರಿಂದ ಎಲ್ರಿಗೂ ಹೇಳೋದು, ಎಲ್ರೂ ದಯವಿಟ್ಟು ಬನ್ನಿ. ಅಣ್ಣವ್ರ ಚಿತ್ರಗಳು ಪ್ರತಿಯೊಂದು ತಪ್ಪದೆ ನೋಡಿ. ನಿಮ್ಗೆ ಯಾವ ಯೂನಿವರ್ಸಿಟಿ ಬೇಡ, ಯಾವ ಕೋರ್ಸು ಬೇಡ, ಎಲ್ಲಾ ಯೂನಿವರ್ಸಿಟಿ ಅಣ್ಣವ್ರು ಇದ್ದಾರೆ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನನ್ನ ನೆಮ್ಮದಿಗೆ ಭಂಗ ಇಲ್ಲ. ಬಿಸಿಲು ಮಳೆಗಳಿಗೆ, ಗಾಳಿಗಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರಹುಯ್ ಅರಹುಯ್ ಅರಹುಯ್. ರಾಜ ಮುದ್ದು ರಾಜ, ನೂಕುವಂಥ ಕೋಪನಂದಲೇಕೆ, ಸರಸದ ವೇಳೆ ನಗುವುದೋ ಅಳುವುದೋ ನೀವೇ ಹೇಳಿ, ಇರುವುದೋ ಬಿಡುವುದೋ ಈ ಊರಿನಲ್ಲಿ, ಈ ಜನರ ನಡುವೆ ನಾನು ಹೇಗೆ ಬಾಳಲಿ. ಅಳುವುದೋ ನಗುವುದೋ ಈಗ ಏನು ಮಾಡಲಿ. ಮುದ್ದು ರಾಜ, ನಗುವಂಥ ಕೋಪನಂದಲೇಕೆ, ಸರಸದ ವೇಳೆ ತೋರಲಿಲ್ಲ ಬೇಕೆ, ಕೋಪವೇಕೆ, ನಿನಗಾಗಿ ಬಂದೆ ಒಲವನ್ನು ತಂದೆ, ನಿನಗೆ
ಯಾವುದು ರಾಜ ರಾಜ ಬರ್ತಾ ಇದೆಯಲ್ಲ ನೂಕುವಂತ ಕೋಪ ನನ್ನಲ್ಲೇಕೆ ಇದು ರಾಜ